Hello student, I am with another video on this chapter 5 Morphology of Flowering Plant. In our previous two video, we discussed about morphology, plant morphology, significance of plant morphology, typical plant body, root, stem and leaves. In this video, I mainly deal with flowers and inflorescence. First of all, what is flower? Flower is a modified shoot. Flower is a modified shoot. Why it is said to be modified shoot? Because during flower formation, shoot apical meristem change to floral apical meristem. Internodal size become condensed, and from the nodal region, instead of leaves, floral appendages like calyx, corolla, androecium, gynoecium are originated. So what is flower? Flower is a modified shoot. Why it is modified shoot? Because during flower formation, shoot apical meristem get converted to floral apical meristem and internodal size become condensed, and from the nodal region instead of leaves, flowers are produced. ಫ್ಲವರ್ ಹೂ ಅಂದರೆ ಏನಂತೆ ಮಾಡಿಫೈಡ್ ಶೂಟ್ ಅಂತೆ. ಅದು ಒಂದು ಮಾಡಿಫೈಡ್ ಸ್ಟೆಮ್. ಯಾವುದಕ್ಕೋಸ್ಕರ? ಸೆಕ್ಷುವಲ್ ರಿಪ್ರೊಡಕ್ಷನಿಗೋಸ್ಕರ. ಯಾಕೆ ನಾವು ಅದನ್ನು ಮಾಡಿಫೈಡ್ ಶೂಟ್ ಅಂತ ಹೇಳ್ತೀವಿ? ನಿಮ್ಗೆ ಗೊತ್ತಿದೆ, ಶೂಟ್ ಅಥವಾ ಸ್ಟೆಮ್ ಎಲ್ಲಿಂದ ಆರಿಜಿನೇಟ್ ಆಗುತ್ತೆ? ಶೂಟ್ ಅಪಿಕಲ್ ಮೆರಿಸ್ಟೆಮಿಂದ. ಬಟ್ ಈಗ ಫ್ಲವರ್ ಫಾರ್ಮೇಷನ್ ಆಗಬೇಕಾದ್ರೆ ಈ ಶೂಟ್ ಅಪಿಕಲ್ ಮೆರಿಸ್ಟಮ್ ಏನಿದೆ ಅಲ್ವಾ, ಅದು ಫ್ಲೋರಲ್ ಅಪಿಕಲ್ ಮೆರಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಇಂಟರ್ನೋಡಿನ ಸೈಜ್, ಇಂಟರ್ನೋಡ್ ಅಂದರೆ ಎರಡು ನೋಡಿನ ಮಧ್ಯದ ರೀಜನ್, ಅದೇನಾಗುತ್ತಂತೆ ಕಂಡೆನ್ಸ್ ಆಗುತ್ತೆ, ಶಾರ್ಟ್ ಆಗುತ್ತೆ. ನೋಡಲ್ ರೀಜನಿಂದ ಲೀವ್ಸ್ ಬರಬೇಕಲ್ವಾ, ಇಲ್ಲಿ ಲೀವ್ಸ್ ಬರಲ್ಲ ಅಂತೆ. ಇನ್ಸ್ಟೆಡ್ ಆಫ್ ಲೀವ್ಸ್ ಏನಾಗುತ್ತಂತೆ, ಫ್ಲವರಿನ ಅಪೆಂಡೇಜಸ್ ಅಂದರೆ ಕ್ಯಾಲಿಕ್ಸ್, ಕರೊಲ್ಲಾ, ಆಂಡ್ರೋಶಿಯಮ್ ಮತ್ತು ಗೈನೋಶಿಯಮ್ ಆರಿಜಿನೇಟ್ ಆಗುತ್ತಂತೆ. ಸೊ ವೆನ್ ಶೂಟ್ ಟಿಪ್ ಇಸ್ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ಅ ಫ್ಲವರ್, ಇಟ್ ಈಸ್ ಅ ಸಾಲಿಟರಿ. ಯಾವಾಗ ಈ ಶೂಟ್ ಟಿಪ್ ಫ್ಲವರ್ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಅದು ಸಾಲಿಟರಿ ಅಂತೆ, ಸಿಂಗಲ್ ಅಂತೆ. ಅರ್ಥ ಆಯ್ತಾ? ಅರೇಂಜ್ಮೆಂಟ್ ಆಫ್ ಕ್ಲಸ್ಟರ್ ಆಫ್ ಫ್ಲವರ್ಸ್ ಆನ್ ದಿ ಫ್ಲೋರಲ್ ಆಕ್ಸಿಸ್ is called inflorescence. Arrangement of flower on floral axis is said to be inflorescence. Inflorescence ಅಂದರೆ ಏನಂತೆ? ಫ್ಲವರಿನ ಅರೇಂಜ್ಮೆಂಟ್ ಯಾವುದ್ರ ಮೇಲೆ? ಈ ಫ್ಲೋರಲ್ ಆಕ್ಸಿಸ್ ಮೇಲೆ. ಅದನ್ನು ನಾವು ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ವೆದರ್ ದಿ ಅಪೆಕ್ಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಅ ಫ್ಲವರ್ ಆರ್ ಕಂಟಿನ್ಯೂಸ್ ಟು ಗ್ರೋ. ಇನ್ಫ್ಲೋರೆಸೆನ್ಸ್ ಆರ್ ಟೂ ಟೈಪ್ಸ್. ಬೇಸ್ಡ್ ಆನ್ ಯಾವುದಂತೆ? ಆ ಅಪೆಕ್ಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಅ ಫ್ಲವರ್ ಆರ್ ಕಂಟಿನ್ಯೂಸ್ ಟು ಗ್ರೋ. ಟರ್ಮಿನೇಟ್ ಆಗಿದೆ ನಾ ಫ್ಲವರಿಂದ ಅಥವಾ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಿದೆ, ಅದರ ಬೇಸಿಸ್ ಮೇಲೆ ಇನ್ಫ್ಲೋರೆಸೆನ್ಸಲ್ಲಿ ಎಷ್ಟಂತೆ? ಟೂ ಟೈಪ್ಸ್ ಅಂತೆ. ಯಾವ್ಯಾವುದು? ರೆಸಿಮೋಸ್ ಆ್ಯಂಡ್ ಸೈಮೋಸ್. ರೆಸಿಮೋಸ್ ಮತ್ತು ಸೈಮೋಸ್. ಫಸ್ಟ್ ಆಫ್ ಆಲ್, ವಾಟ್ ಇಸ್ ರೆಸಿಮೋಸ್ inflorescence? Racemose inflorescence, the main axis continues to grow. Main axis is continuous to grow. That means the floral apex does not terminate with the flower. Floral apex does not terminate with the flower, and flowers are arranged in acropetalous succession. Acropetalous means older at the base, younger at the tip. Second type is cymose, in which the main axis is terminate with the flower. Here growth is limited and the flowers are arranged in basipetalous order. That means older flowers at the tip, younger flowers at the base. What is racemose? The floral axis does not terminate with the flower. And what is cymose? Floral axis terminate with the flower. In racemose, it is a continuous to growth, but in cymose, the floral axis growth is limited. And racemose inflorescence, flowers are arranged in acropetalous order. That means older at base, younger at the tip. But in cymose, basipetalous order. That means younger at base, older at the tip. ಏನಂತೆ? ಈ ಫ್ಲೋರಲ್ ಆಕ್ಸಿಸ್ ಫ್ಲವರಿಂದ ಟರ್ಮಿನೇಟ್ ಆಗುತ್ತೆ ಅಥವಾ ಆಗಲ್ಲ, ಅದರ ಬೇಸಿಸ್ ಮೇಲೆ ಎರಡು ಟೈಪ್ ಇನ್ಫ್ಲೋರೆಸೆನ್ಸ್ ಅಂತೆ. ಯಾವ್ಯಾವುದಂತೆ ಅವು? ರೆಸಿಮೋಸ್ ಮತ್ತು ಸೈಮೋಸ್.
ರೆಸಿಮೋಸಲ್ಲಿ ಏನಾಗುತ್ತಂತೆ, ಈ ಫ್ಲೋರಲ್ ಆಕ್ಸಿಸ್ ಫ್ಲವರಿಂದ ಟರ್ಮಿನೇಟ್ ಆಗಲ್ಲ ಅಂತೆ, ಅದು ಏನು ಕಂಟಿನ್ಯೂಸ್ ಆಗಿ ಗ್ರೋ ಆಗುತ್ತಂತೆ. ಮತ್ತು ಫ್ಲವರ್ ಹೆಂಗಂತೆ ಎಕ್ರೋಪೆಟಲಸ್ ಸಕ್ಸೆಷನಲ್ಲಿ ಅರೇಂಜ್ ಆಗಿರುತ್ತಂತೆ. ಎಕ್ರೋಪೆಟಲಸ್ ಅಂದರೆ ಏನು, ಓಲ್ಡ್ ಫ್ಲವರ್ಸ್ ಇರುತ್ತಲ್ವ ಅವು ಕೆಳಗಿರುತ್ತಂತೆ, ಯಂಗರ್ ಫ್ಲವರ್ ಬಡ್ ಏನಿದೆ ಅಲ್ವಾ ಅವು ಟಿಪ್ ಪೊಸಿಷನಲ್ಲಿ ಪ್ರೆಸೆಂಟ್ ಇರುತ್ತಂತೆ. ಸೆಕೆಂಡ್ ಕ್ಯಾಟಗರಿ ಯಾವುದು, ಸೈಮೋಸ್. ಇಲ್ಲೇನಾಗುತ್ತಂತೆ, ಫ್ಲೋರಲ್ ಆಕ್ಸಿಸ್ ಫ್ಲವರಿಂದ ಟರ್ಮಿನೇಟ್ ಆಗುತ್ತೆ, ಅದಕ್ಕೆ ಗ್ರೋತ್ ಏನಂತ ಹೇಳ್ತೀವಿ, ಲಿಮಿಟೆಡ್ ಅಂತ ಹೇಳ್ತೀವಿ. ಮತ್ತು ಫ್ಲವರ್ಸ್ ಏನಂತೆ ಬೇಸಿಪೆಟಲಸ್ ಆರ್ಡ್ರಲ್ಲಿ, ಅಂದರೆ ಓಲ್ಡರ್ ಏನಿದೆ ಅಲ್ವಾ ಅದು ಟಿಪ್ಪಲ್ಲಿ ಇರುತ್ತಂತೆ, ಯಂಗರ್ ಫ್ಲವರ್ ಬರ್ಡ್ಸ್ ಏನಿರುತ್ತಲ್ವ ಅವು ಬೇಸಲ್ಲಿರುತ್ತಂತೆ. The flower, it is a reproductive unit in the angiosperm. It is the reproductive unit in the angiosperm meant for sexual reproduction. It is the reproductive unit meant for the sexual reproduction. The stalk of the flower is called as pedicel. The stalk of the flower is called as pedicel, and the swollen end of this pedicel is called as thalamus or receptacle. The swollen end of the pedicel is called as thalamus or receptacle. Reduced leaf found at the base of the pedicel is called as bract, and the flower with bract are called as bracteate, and those without bract are called as ebracteate. ಏನಂತೆ ಫ್ಲವರ್ ಅಂದರೆ, ಫ್ಲವರ್ ಇಸ್ ಅ ರಿಪ್ರೊಡಕ್ಟಿವ್ ಯೂನಿಟ್. ಫ್ಲವರ್ ಅನ್ನೋದೇನಂತೆ ರೀಪ್ರೊಡಕ್ಟಿವ್ ಯೂನಿಟ್ ಆಫ್ ದಿ ಆಂಜಿಯೋಸ್ಪರ್ಮ್. ಯಾವುದಕ್ಕೋಸ್ಕರ ಇರುವಂಥದ್ದು, ಸೆಕ್ಷುವಲ್ ರಿಪ್ರೊಡಕ್ಷನಿಗೋಸ್ಕರ. ಫ್ಲವರಿನ ಸ್ಟಾಕಿಗೆ ನಾವೇನಂತ ಹೇಳ್ತೀವಿ, ಪೆಡಿಸಿಲ್ ಅಂತ ಹೇಳ್ತೀವಂತೆ. ಈ ಪೆಡಿಸಿಲಿನ ಸೋಲನ್ ಎಂಡಿಗೆ ನಾವು ಥಲಾಮಸ್ ಅಥವಾ ರಿಸೆಪ್ಟಿಕಲ್ ಅಂತ ಕರಿತೀವಿ. ರೆಡ್ಯೂಸ್ಡ್ ಲೀಫ್ ಲೈಕ್ ಸ್ಟ್ರಕ್ಚರ್ ಈ ಪೆಡಿಸಿಲಿನ ಬೇಸ್ ಹತ್ರ ಇರುತ್ತೆ, ಅದನ್ನು ನಾವು ಬ್ರಾಕ್ಟ್ ಅಂತ ಕರಿತೀವಿ. ಫ್ಲವರಿಗೆ ಬ್ಯಾಕ್ಟ್ ಇದ್ದರೆ ಅದನ್ನು ಬ್ರಾಕ್ಟಿಯೇಟ್, ಇಲ್ಲ ಅಂದರೆ ಅದನ್ನು ಈ ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಫ್ಲವರಿಗೆ ಸ್ಟಾಕ್ ಇದ್ದರೆ ಪೆಡಿಸಿಲೇಟೆಡ್ ಫ್ಲವರ್ ಅಂತ ಹೇಳ್ತೀವಿ, ಫ್ಲವರಿಗೆ ಸ್ಟಾಕ್ ಇಲ್ಲ ಅಂತಂದರೆ ಸೆಸೈಲ್ ಫ್ಲವರ್ ಅಂತ ಹೇಳ್ತೀವಿ. ನೆಕ್ಸ್ಟ್, typical flower consists of mainly 4 whorls or 4 parts. They are arranged on the thalamus. Which are they? Calyx, corolla, androecium and gynoecium. Calyx and corolla are called as accessory whorls, whereas androecium and gynoecium are called as reproductive whorls. ಕ್ಯಾಲಿಕ್ಸ್ ಮತ್ತು ಕೊರೊಲ್ಲಾನ ನಾವು ಅಸೆಸರಿ ವರ್ಡ್ಸ್ ಅಂತ ಹೇಳ್ತೀವಿ. ಆಂಡ್ರೋಶಿಯಮ್ ಮತ್ತು ಗೈನೋಶಿಯಮನ್ನು ನಾವು ರಿಪ್ರೊಡಕ್ಟಿವ್ ವರ್ಡ್ ಅಥವಾ ನೆಸೆಸರಿ ವರ್ಡ್ ಅಂತ ಹೇಳ್ತೀವಿ. ಯಾಕೆ ಈ ಕ್ಯಾಲಿಕ್ಸ್ ಮತ್ತು ಕೊರೊಲ್ಲಾನ ನಾವು ಅಸೆಸರಿ ವರ್ಡ್ಸ್ ಅಂತ ಹೇಳ್ತೀವಿ? ಯಾಕಂದರೆ ಅವು ಸೆಕೆಂಡರಿ ಫಂಕ್ಷನನ್ನು ಕ್ಯಾರಿ ಔಟ್ ಮಾಡುತ್ತೆ. ಈ ಕ್ಯಾಲಿಕ್ಸ್ ಪ್ರೊಟೆಕ್ಷನನ್ನು ಕೊಡುತ್ತೆ, ಕೊರೊಲ್ಲಾ ಏನು ಮಾಡುತ್ತೆ, ಅಟ್ರಾಕ್ಷನ್ ಮಾಡುತ್ತೆ. ಡೈರೆಕ್ಟಾಗಿ ಅವು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಿರಲ್ಲ, ಅದಕ್ಕೋಸ್ಕರ ನಾವು ಅದನ್ನು ಅಸೆಸರಿ ವರ್ಡ್ಸ್ ಅಂತ ಹೇಳ್ತೀವಿ. ಬಟ್ ಈ ಆಂಡ್ರೋಶಿಯಮ್ ಮತ್ತು ಗೈನೋಶಿಯಮ್ ಅವು ರಿಪ್ರೊಡಕ್ಟಿವ್ ವರ್ಡ್, ಯಾಕಂದರೆ ಅವು ಡೈರೆಕ್ಟಾಗಿ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸುತ್ತೆ. ದೆನ್ ದಿಸ್ ಫ್ಲವರ್ ಲೈಕ್ ಲಿಲಿ, ದ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲ್ಲಾ ಆರ್ ನಾಟ್ ಡಿಸ್ಟಿಂಕ್ಟ್. ದೇ ಆರ್ ಟರ್ಮ್ಡ್ ಆಟ್ ಪೆರಿಯಾಂತ್. ಈ ಲಿಲಿಯಲ್ಲಿ ಅಥವಾ ಮೊನೊಕಾಟಲ್ಲಿ, ಕೆಲವೊಂದು ಮೊನೊಕಾಟಲ್ಲಿ ಕ್ಯಾಲಿಕ್ಸ್ ಮತ್ತು ಕೊರೊಲ್ಲಾನ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಎರಡು ಸೇಮ್ ಇರುತ್ತೆ. ಅವನ್ನು ನಾವೇನಂತ ಹೇಳ್ತೀವಿ, ಪೆರಿಯಾಂತ್ ಅಂತ ಕರಿತೀವಿ. ವೆನ್ ಅ ಫ್ಲವರ್ ಹ್ಯಾಸ್ ಬೋತ್ ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್, ಇಟ್ ಈಸ್ ಬೈಸೆಕ್ಷುವಲ್. ಸಪೋಸ್ ಫ್ಲವರ್ ಹ್ಯಾವಿಂಗ್ ಐದರ್ ಓನ್ಲಿ ಆಂಡ್ರೋಶಿಯಮ್ ಆರ್ ಓನ್ಲಿ ಗೈನೋಶಿಯಮ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಯೂನಿಸೆಕ್ಷುವಲ್. ಫ್ಲವರಲ್ಲಿ ಬೋತ್ ಆಂಡ್ರೋಶಿಯಮ್ ಮತ್ತು ಗೈನೋಶಿಯಮ್ ಇದ್ದರೆ ಅದನ್ನು ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀವಿ. ಸಪೋಸ್ ಅದರಲ್ಲಿ ಓನ್ಲಿ ಆಂಡ್ರೋಶಿಯಮ್ ಅಥವಾ ಗೈನೋಶಿಯಮ್ ಇದ್ದರೆ ಅದನ್ನು ಯೂನಿಸೆಕ್ಷುವಲ್. ವಾಟ್ ಇಸ್ ಬೈಸೆಕ್ಷುವಲ್ ಫ್ಲವರ್? ಫ್ಲವರ್ ಕನ್ಸಿಸ್ಟ್ ಆಫ್ ಬೋತ್ ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್. ವಾಟ್ ಇಸ್ ಯೂನಿಸೆಕ್ಷುವಲ್ ಫ್ಲವರ್? Flower consists of either androecium or gynoecium. Suppose flower consists of only androecium, it is a male flower. We call it as staminated flower. Suppose flower consists of only gynoecium, it is a female flower. We call it as pistillated flower. Then coming to type of flowers. Based on this symmetry, there are mainly 3 different types of flowers.
Actinomorphic flower, that is radial symmetry. Zygomorphic flower, bilateral symmetry. Asymmetrical flower, irregular symmetry. First one is actinomorphic flower. Here flower produces two equal halves. When we cut flower from any radial plane passing through the center. ಏನಂತೆ ಇಲ್ಲಿ ಫ್ಲವರನ್ನು ನಾವು ಯಾವುದೇ ರೇಡಿಯಲ್ ಪ್ಲೇನಿಂದ ಕಟ್ ಮಾಡಿದರೆ ಪಾಸಿಂಗ್ ಥ್ರೂ ಸೆಂಟರ್ ಕಟ್ ಮಾಡಿದರೆ ನಮ್ಗೆ ಟೂ ಈಕ್ವಲ್ ಹಾಫ್ ಸಿಕ್ಕಿದ್ರೆ ನಾವು ಅದನ್ನು ಆ್ಯಕ್ಟಿನೋಮಾರ್ಫಿಕ್ ಫ್ಲವರ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಮಸ್ಟರ್ಡ್, ದತುರ, ಚಿಲ್ಲಿ ಫ್ಲವರ್ಸನ್ನು ಅಬ್ಸರ್ವ್ ಮಾಡ್ಬೋದು. ಇಮ್ಯಾಜಿನರಿ ಲೈನ್ ಎಳೆದು ನೋಡಿ, ಅದನ್ನು ಯಾವುದೇ ರೇಡಿಯಲ್ ಪ್ಲೇನಿಂದ ಕಟ್ ಮಾಡಿ ಪಾಸಿಂಗ್ ಥ್ರೂ ಸೆಂಟರ್ ನಿಮ್ಗೆ ಏನಾಗುತ್ತೆ, ಟೂ ಈಕ್ವಲ್ ಹಾಫ್ ಸಿಗತ್ತೆ. ಅದಕ್ಕೆ ಅದು ಆ್ಯಕ್ಟಿನೋಮಾರ್ಫಿಕ್ ಫ್ಲವರ್. Second one is zygomorphic flower. Here flower produces two equal halves. When we cut the flower from only one vertical plane. ಒಂದು ಪರ್ಟಿಕ್ಯುಲರ್ ವರ್ಟಿಕಲ್ ಪ್ಲೇನಿಂದ ಫ್ಲವರನ್ನು ಕಟ್ ಮಾಡಿದರೆ ನಮಗೆ ಟೂ ಈಕ್ವಲ್ ಹಾಫ್ ಸಿಕ್ಕಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಝೈಗೋಮಾರ್ಫಿಕ್ ಫ್ಲವರ್ ಅಂತ ಹೇಳ್ತೀವಿ. ಪಿಯಲ್ಲಿರ್ಬೋದು, ಗುಲ್ಮೋಹರಲ್ಲಿರ್ಬೋದು, ಕೇಶಿಯಾದಲ್ಲಿರ್ಬೋದು, ಏನಂತೆ ಇಲ್ಲಿ ನಮಗೆ ಝೈಗೋಮಾರ್ಫಿಕ್ ಫ್ಲವರ್ ಸಿಗುತ್ತೆ. ನೆಕ್ಸ್ಟ್ ಅಸಿಮೆಟ್ರಿಕಲ್ ಆರ್ ಇರ್ರೆಗ್ಯುಲರ್ ಫ್ಲವರ್. ಫ್ಲವರ್ ಕ್ಯಾನಾಟ್ ಬಿ ಡಿವೈಡೆಡ್ ಇಂಟು ಟೂ ಈಕ್ವಲ್ ಹಾಫ್ಸ್. ಫ್ಲವರನ್ನು ನಮಗೆ ಟೂ ಈಕ್ವಲ್ ಹಾಫ್ಸಲ್ಲಿ ಕಟ್ ಮಾಡೋಕ್ಕಾಗಲ್ಲ ಬೈ ಎನಿ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದಿ ಸೆಂಟರ್. ಫಾರ್ ಎಕ್ಸಾಂಪಲ್ ಯಾವುದಂತೆ, ಕೆನ ಅಂತೆ. ಇಲ್ಲಿ ಕೆನ ವೆರೈಟೀಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಹೇಗೆ ಬೇಕಾದ್ರೂ ಕಟ್ ಮಾಡಿ ಫ್ಲವರನ್ನು ವರ್ಟಿಕಲ್ ಪ್ಲೇನಿಂದ ನಮಗೇನು ಸಿಗಲ್ಲ, ಟೂ ಈಕ್ವಲ್ ಹಾಫ್ ಸಿಗಲ್ಲ. ಸೊ ಈಗ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ ಬೇಸ್ಡ್ ಆನ್ ಸಿಮೆಟ್ರಿ ಯಾವ್ಯಾವುದಂತೆ, ಆ್ಯಕ್ಟಿನೋಮಾರ್ಫಿಕ್, ಝೈಗೋಮಾರ್ಫಿಕ್ ಆ್ಯಂಡ್ ಅಸಿಮೆಟ್ರಿಕಲ್. ಏನು ಆ್ಯಕ್ಟಿನೋಮಾರ್ಫಿಕ್ ಫ್ಲವರ್ ಏನು ಮಾಡುತ್ತಂತೆ, ಟೂ ಈಕ್ವಲ್ ಹಾಫನ್ನು ಪ್ರೊಡ್ಯೂಸ್ ಮಾಡುತ್ತಂತೆ ವೆನ್ ವಿ ಕಟ್ ಫ್ಲವರ್ ಫ್ರಮ್ ಎನಿ ರೇಡಿಯಲ್ ಪ್ಲೇನ್ ಪಾಸಿಂಗ್ ಥ್ರೂ ಸೆಂಟರ್. ಝೈಗೋಮಾರ್ಫಿಕಲ್ ಏನಂತೆ, ಪ್ರೊಡ್ಯೂಸಸ್ ಟೂ ಈಕ್ವಲ್ ಹಾಫ್ ವೆನ್ ವಿ ಕಟ್ ಫ್ಲವರ್ ಫ್ರಮ್ ಓನ್ಲಿ ಒನ್ ಪರ್ಟಿಕ್ಯುಲರ್ ವರ್ಟಿಕಲ್ ಪ್ಲೇನ್ ಅಂತೆ. ಅಸಿಮೆಟ್ರಿಕಲ್ ಫ್ಲವರ್ ಆರ್ ಇರ್ರೆಗ್ಯುಲರ್ ಫ್ಲವರಲ್ಲಿ ಏನಂತೆ, it do not produces two equal half when we cut flower from any vertical plane passing through the center. ಎಕ್ಸಾಂಪಲ್ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೆಕೆಂಡ್ ಕ್ಯಾಟಗರಿ, ಟೈಪ್ ಆಫ್ ಫ್ಲವರ್ based on the number of floral appendages. Based on the number of floral appendages. There are again 3 different types of flowers. Trimerous, tetramerous and pentamerous. Tri means 3, tetra means 4, penta means 5. Trimerous, the floral appendages are multiples of 3. Tetramerous, the floral appendages are multiples of 4. In pentamerous, the floral appendages are multiples of 5. ಸೊ ಟ್ರೈಮಿರಸ್ ಫ್ಲವರ್ ಅಂತ ಅಂದರೆ ಏನಂತೆ, ಇಲ್ಲಿ ಪೆಟಲ್ಸ್ ಸೆಪಲ್ಸ್ ಅವೇನಿದೆ ಅಲ್ವಾ, ಅದು 3 ಇರ್ಬೋದಂತೆ ಅಥವಾ ಮಲ್ಟಿಪಲ್ಸ್ ಆಫ್ 3 ಅಂದರೆ 6, 9 ಹಂಗಿರ್ಬೋದಂತೆ. ಟೆಟ್ರಾಮಿರಸ್ ಅಂತಂದರೆ ಫ್ಲೋರಲ್ ಅಪೆಂಡೇಜಸ್ 4 ಅಥವಾ ಮಲ್ಟಿಪಲ್ಸ್ ಆಫ್ 4ಅಲ್ಲಿ ಇರ್ಬೋದಂತೆ. ಪೆಂಟಾಮಿರಸ್ಸಲ್ಲಿ 5 ಅಥವಾ ಮಲ್ಟಿಪಲ್ಸ್ ಆಫ್ 5ಅಲ್ಲಿ ಇರ್ಬೋದಂತೆ. ಸರಿ ನೆನ್ಪಿಟ್ಕೊಳ್ಳಿ, ದಿಸ್ ಟ್ರೈಮಿರಸ್ ಫ್ಲವರ್ಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಮೊನೊಕಾಟ್ಸ್. Tetra and pentamerous flowers are the characteristic feature of dicots. ಮತ್ತೊಂದು ಡಿಫ್ರೆನ್ಸ್ ಆಯಿತು ಡೈಕಾಟ್ ಮತ್ತು ಮೊನೊಕಾಟಿಗೆ. ಫಸ್ಟ್ ಡಿಫ್ರೆನ್ಸ್ ಯಾವುದು, ರೂಟ್ ಸಿಸ್ಟಮಲ್ಲಿ. ಸೆಕೆಂಡ್ ಡಿಫ್ರೆನ್ಸ್ ಯಾವುದ್ರಲ್ಲಿತ್ತು, ವೆನೇಷನಲ್ಲಿ. ಈಗ ಥರ್ಡ್ ಡಿಫ್ರೆನ್ಸ್ ಫ್ಲವರ್ಸಿನ ಟೈಪಲ್ಲಿ. ಟ್ರೈಮಿರಸ್ ಯಾವುದರಲ್ಲಿ, ಮೊನೊಕಾಟಲ್ಲಿ. ಟೆಟ್ರಾ ಮತ್ತು ಪೆಂಟಾಮಿರಸ್ ಯಾವುದರಲ್ಲಿ, ಡೈಕಾಟಲ್ಲಿ ಇರುತ್ತೆ. ನೆಕ್ಸ್ಟ್, the type of flowers based on the position of calyx, corolla, androecium with respect to ovary on a thalamus. Again here 3 types, hypogynous, perigynous and epigynous. Hypo, peri and epigynous. Hypogynous means ovary occupies at the highest position. Gynoecium occupies at the highest position. Other parts are below it. Ovary is said to be superior. Example, mustard, china rose, brinjal, etc. ಇಲ್ಲೇನಂತೆ,
ಓವರಿ ಏನಿದೆ ಅಲ್ವಾ ಹೈಯೆಸ್ಟ್ ಪೊಸಿಷನಲ್ಲಿರತ್ತಂತೆ, ಮೇಲಿರತ್ತಂತೆ. ಅದರ ಕೆಳಗಡೆ ಬಾಕಿ ಪಾರ್ಟ್ಸ್ ಒರಿಜಿನೇಟ್ ಆಗುತ್ತಂತೆ. ಅದಕ್ಕೆ ನಾವು ಓವರಿನ ಏನಂತ ಹೇಳ್ತೀವಿ, ಸುಪೀರಿಯರ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಪೆರಿಗೈನಸ್. ಹಿಯರ್ ಗೈನೋಸಿಯಮ್ ಸಿಚುವೇಟೆಡ್ ಇನ್ ದಿ ಸೆಂಟರ್ and other part of the flowers located on the rim of the thalamus, almost at the same level. The ovary is said to be half inferior. For example, plum, rose, peach, etc. ಇಲ್ಲೇನಂತೆ, ಈ ಓವರಿ ಏನಿದೆ ಅಲ್ವಾ ಅಥವಾ ಗೈನೋಶಿಯಮ್ ಏನಿದೆ ಅಲ್ವಾ ಸೆಂಟರಲ್ಲಿ ಸಿಚುವೇಟ್ ಆಗಿರತ್ತಂತೆ. ಅದರ್ ಪಾರ್ಟ್ ಏನಿದೆ ಅಲ್ವಾ ಥಲಾಮಸ್ಸಿನ ರಿಮ್ ಮೇಲೆ ಪ್ರೆಸೆಂಟ್ ಇರತ್ತಂತೆ, ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿ. ಅಂದರೆ ಓವರಿ ಮತ್ತು ಬಾಕಿ ಪಾರ್ಟ್ಸು ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿ ಇರೋದಕ್ಕೋಸ್ಕರ ಇಲ್ಲಿ ಏನಂತ ಹೇಳ್ತೀವಿ, ಹಾಫ್ ಇನ್ಫೀರಿಯರ್. ಅಂದರೆ ಹಾಫ್ ಸುಪೀರಿಯರ್, ಹಾಫ್ ಇನ್ಫೀರಿಯರ್. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಪ್ಲಮ್, ರೋಸ್, ಪೀಚ್, ಅದರಲ್ಲೆಲ್ಲ ಪೆರಿಗೈನಸ್ ಫ್ಲವರ್ ಇರುತ್ತಂತೆ. ನೆಕ್ಸ್ಟ್ ಎಪಿಗೈನಸ್. ಎಪಿಗೈನಸಲ್ಲಿ ಏನಾಗುತ್ತಂತೆ, ದ ಮಾರ್ಜಿನ್ ಆಫ್ ಥಲಾಮಸ್ grows upward, enclosing the ovary completely and getting fused with it. Other parts of the flower arise above the ovary. Therefore, ovary is said to be inferior. For example, guava, cucumber, ray floret of sunflower. ಇಲ್ಲೇನು ಈ ಥಲಾಮಸ್ ಏನಿದೆ ಅಲ್ವಾ, ಸೋಲನ್ ಟಿಪ್ ಆಫ್ ದಿ ಪೆಡಿಸಿಲ್ ಥಲಾಮಸ್, ಅದು ಅಪ್ವರ್ಡ್ ಗ್ರೋ ಆಗಿ ಓವರಿನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡತ್ತಂತೆ. ಅರ್ಥ ಆಗತ್ತಾ? ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಅದ್ರ ಜೊತೆ ಫ್ಯೂಸ್ ಆಗಿಬಿಡತ್ತೆ. ಬಾಕಿ ಎಲ್ಲ ಪಾರ್ಟ್ಸು ಓವರಿಯ ಮೇಲ್ಗಡೆ ಡೆವಲಪ್ ಆಗುತ್ತೆ. ಅದಕ್ಕೆ ಓವರಿ ಏನಂತೆ, ಇನ್ಫೀರಿಯರ್ ಅಂತೆ. ಸೊ ಇದಕ್ಕೆ ಎಕ್ಸಾಂಪಲ್ ಗಾವಾ, ಕುಕುಂಬರ್, ರೇ ಫ್ಲೋರೆಟ್ಸ್ ಆಫ್ ಸನ್ಫ್ಲವರ್ ಅಂತೆ. ಈಗ ಏನೇನಂತೆ, ಬೇಸ್ಡ್ ಆನ್ ದಿ ಯಾವುದಂತ ಹೇಳ್ತೀವಿ, ಪೊಸಿಷನ್ ಆಫ್ ಓವರಿ 3 ಡಿಫ್ರೆಂಟ್ ಟೈಪ್ಸ್. ಯಾವ್ಯಾವುದದು? ಹೈಪೋಗೈನಸ್, ಪೆರಿಗೈನಸ್ ಆ್ಯಂಡ್ ಎಪಿಗೈನಸ್. ಹೈಪೋದಲ್ಲಿ ಏನಂತೆ, ಓವರಿ ಮತ್ತು ಓವರಿ ಹೈಯೆಸ್ಟ್ ಪೊಸಿಷನ್, ಬಾಕಿ ಪಾರ್ಟ್ಸ್ ಬಿಲೋ ಇಟ್. ಓಕೆನಾ? ಓವರಿ ಏನಂತೆ, ಸುಪೀರಿಯರ್ ಅಂತೆ. ಪೆರಿಗೈನಸ್ಸಲ್ಲಿ ಓವರಿ ಮತ್ತು ಬಾಕಿ ಪಾರ್ಟ್ಸ್ ಆಲ್ಮೋಸ್ಟ್ ಸೇಮ್ ಪೊಸಿಷನಲ್ಲಂತೆ. ಅಲ್ಲಿ ಓವರಿ ಏನಂತೆ, ಹಾಫ್ ಇನ್ಫೀರಿಯರ್ ಅಥವಾ ಹಾಫ್ ಸುಪೀರಿಯರ್ ಅಂತೆ. ಲಾಸ್ಟ್ ಎಪಿಗೈನಸ್ಸಲ್ಲಿ ಏನಂತೆ, ಓವರಿ ಬಿಲೋ ಅಂತೆ, ಬಾಕಿ ಪಾರ್ಟ್ಸ್ ಎಬೋ ಅಂತೆ. ಅದಕ್ಕೆ ಅದು ಏನಂತೆ, ಓವರಿ ಇನ್ಫೀರಿಯರ್ ಅಂತೆ. ಸರಿ, ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಕಮಿಂಗ್ ಟು ಪಾರ್ಟ್ಸ್ ಆಫ್ ದಿ ಫ್ಲವರ್. ಫ್ಲವರ್ ಮೇನ್ಲಿ ಕನ್ಸಿಸ್ಟ್ ಆಫ್ 4 whorls ಆರ್ ಪಾರ್ಟ್ಸ್: ಕ್ಯಾಲಿಕ್ಸ್, ಕೊರೊಲ್ಲಾ, ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್. ಆ ಇಮೇಜಲ್ಲಿ ನೀವು ಕ್ಯಾಲಿಕ್ಸ್ ಯಾವುದು, ಕೊರೊಲ್ಲಾ ಯಾವುದು, ಆಂಡ್ರೋಶಿಯಮ್ ಯಾವುದು, ಗೈನೋಶಿಯಮ್ ಯಾವುದು ಅಂತ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಪಾರ್ಟ್ ಇಸ್ ಕ್ಯಾಲಿಕ್ಸ್. Calyx is the outermost whorl of flower. It is made up of sepals. Generally, these sepals are green in color. They are leaf-like. They protect the flower in bud stage. This calyx may be fused, then it is called as gamosepalous, or may be free, then called as polysepalous condition. So here in this image you can observe both gamosepalous and polysepalous condition. ಕ್ಯಾಲಿಕ್ಸ್ ಅಂದರೆ ಏನಂತೆ, ಔಟರ್ ಮೋಸ್ಟ್ ವರ್ಲ್ ಅಂತೆ. ಅದರ ಇಂಡಿವಿಜುವಲ್ ಯೂನಿಟಿಗೆ ನಾವೇನಂತ ಹೇಳ್ತೀವಿ, ಸೆಪಲ್ಸ್ ಅಂತ ಕರಿತೀವಿ. ಯೂಶ್ವಲಿ ಈ ಸೆಪಲ್ಸ್ ಏನಿದೆ ಅಲ್ವಾ ಗ್ರೀನ್ ಕಲರಲ್ಲಿರುತ್ತಂತೆ ಮತ್ತು ಲೀಫ್ ಲೈಕ್. ಅದರ ಮೇನ್ ಫಂಕ್ಷನ್ ಏನಂದರೆ, ಫ್ಲವರ್ ಯಂಗ್ ಸ್ಟೇಜಲ್ಲಿದ್ದಾಗ ಅಂದರೆ ಬಡ್ ಕಂಡೀಷನಲ್ಲಿದ್ದಾಗ ಅದನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ನೀವೆಲ್ಲರೂ ದಾಸವಾಳ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ ದಾಸವಾಳದಲ್ಲಿ ಆ ಗ್ರೀನ್ ಕಲರ್ ಬುಟ್ಟಿ ಥರ ಇರೋದು ಫಸ್ಟ್ ಮೊಗ್ಗು ಕಂಡೀಷನ್ ಇರಬೇಕಾದ್ರೆ, ಬಡ್ ಕಂಡೀಷನಲ್ಲಿರಬೇಕಾದ್ರೆ ಏನು ಮಾಡಿರತ್ತೆ, ಆ ಬಡ್ಡನ್ನು ಕಂಪ್ಲೀಟಾಗಿ ಕವರ್ ಮಾಡಿರತ್ತೆ. ಜಸ್ಟ್ ಗ್ರೀನ್ ಅಷ್ಟೇ ಅನಿಸುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಬಡ್ ಸ್ಟೇಜಲ್ಲಿದ್ದಾಗ ಈ ಸೆಪಲ್ಸ್ ಏನು ಮಾಡುತ್ತೆ, ಫ್ಲವರನ್ನು ಪ್ರೊಟೆಕ್ಟ್ ಮಾಡುತ್ತೆ. ದ ಕ್ಯಾಲಿಕ್ಸ್ ಮೇ ಬಿ ಗ್ಯಾಮೋಸೆಪಲಸ್. ಗ್ಯಾಮೋಸೆಪಲಸ್ ಅಂದರೆ ಸೆಪಲ್ಸು ಒಂದಕ್ಕೊಂದು ಕೂಡ್ಕೊಂಡಿದ್ರೆ, ಫ್ಯೂಸ್ಡ್ ಆಗಿದ್ದರೆ ಅದನ್ನು ನಾವು ಗ್ಯಾಮೋಸೆಪಲಸ್ ಅಂತ ಹೇಳ್ತೀವಿ. ಸೆಪಲ್ಸ್ ಅದೇ ಫ್ರೀ ಇದ್ದರೆ ಅದನ್ನು ಪಾಲಿಸೆಪಲಸ್ ಕಂಡೀಷನ್ ಅಂತ ಕರಿತೀವಿ. ಸೆಕೆಂಡ್ ವರ್ಲ್ ಯಾವುದಂತೆ, ಕೊರೊಲ್ಲಾ. ಕೊರೊಲ್ಲಾ ಇಸ್ ದಿ ವರ್ಲ್ ಇನ್ನರ್ ಟು ಕ್ಯಾಲಿಕ್ಸ್. ಇಟ್ ಕಂಪೋಸ್ಡ್ ಆಫ್ ಪೆಟಲ್ಸ್. Petals are brightly colored. It helps to attract insect for pollination. Corolla may be gamopetalous
that means petals are united, or polypetalous, that means petals are free. Shape and color of corolla vary in plant. Corolla may be tubular, bell-shaped, funnel-shaped, or wheel-shaped. ಸೊ ಸೆಕೆಂಡ್ ವರ್ಲ್ ಯಾವುದಂತೆ ಕೊರೊಲಾ ಅಂತೆ. ಅದು ಎಲ್ಲಿರುತ್ತಂತೆ? ಈ ಕ್ಯಾಲಿಕ್ಸಿನ ಒಳಗಡೆ ಇರುತ್ತೆ. ಕ್ಯಾಲಿಕ್ಸ್ ಔಟರ್ ಮೋಸ್ಟ್ ಅಲ್ವಾ, ಕ್ಯಾಲಿಕ್ಸ್ ಆದ ನಂತರ ಇರೋದು ಯಾವುದು? ಕೊರೊಲಾ. ಇದರ ಇಂಡಿವಿಜುವಲ್ ಯೂನಿಟ್ಸ್ ಯಾವುದು? ಪೆಟಲ್ಸ್. ಈ ಪೆಟಲ್ಸ್ ಏನು ಬ್ರೈಟ್ ಕಲರಲ್ಲಿ ಇರುತ್ತೆ. ಇದು ಮೇಯ್ನಾಗಿ ಯಾವುದಕ್ಕೆ ಆ ಬ್ರೈಟ್ ಕಲರ್ ಎಲ್ಲ ಇರೋದು? ಇನ್ಸೆಕ್ಟನ್ನು ಅಟ್ರಾಕ್ಟ್ ಮಾಡೋದಕ್ಕೆ, ಪಾಲಿನೇಷನ್ ಪರ್ಪಸ್ಸಿಗೋಸ್ಕರ. ಈ ಕೊರೊಲಾ ಬೇಕಾದರೆ ಏನು? ಗ್ಯಾಮೋಪೆಟಲಸ್ ಅಂದರೆ ಪೆಟಲ್ಸ್ ಫ್ಯೂಸ್ ಆಗಿರ್ಬೋದಂತೆ, ಆರ್ ಪಾಲಿಪೆಟಲಸ್ ಅಂದರೆ ಪೆಟಲ್ಸ್ ಫ್ರೀ ಆಗಿರ್ಬೋದಂತೆ. ಈ ಕೊರೊಲಾದ ಶೇಪ್ ಮತ್ತು ಕಲರ್ ಏನಂತೆ ವೇರಿ ಆಗುತ್ತಂತೆ ಪ್ಲ್ಯಾಂಟಿಂದ ಪ್ಲ್ಯಾಂಟಿಗೆ. ಕೆಲವೊಂದು ಟ್ಯೂಬ್ ಥರ ಇರುತ್ತಂತೆ, ಕೆಲವೊಂದು ಬೆಲ್ ಶೇಪ್ಡಲ್ಲಿ ಇರುತ್ತಂತೆ, ಕೆಲವೊಂದು ಫನಲ್ ಶೇಪಲ್ಲಿ ಪ್ರೆಸೆಂಟ್ ಇರುತ್ತಂತೆ, ಇನ್ನು ಕೆಲವೊಂದು ವೀಲ್ ಶೇಪಲ್ಲಿ ಇರುತ್ತಂತೆ. ನೆಕ್ಸ್ಟ್ ಕಮಿಂಗ್ ಟು ಎಸ್ಟಿವೇಷನ್. Estivation is nothing but mode of arrangement of sepals and petals in a floral bud. ಏನಂತೆ ಎಸ್ಟಿವೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಇನ್ ಫ್ಲೋರಲ್ ಬಡ್. ಈ ಫ್ಲವರ್ ಬಡ್ಡಲ್ಲಿ ಈ ಸೆಪಲ್ಸ್ ಮತ್ತು ಪೆಟಲ್ಸ್ ಹೇಗೆ ಅರೇಂಜ್ ಆಗುತ್ತಲ್ವ ಅದನ್ನು ನಾವು ಎಸ್ಟಿವೇಷನ್ ಅಂತ ಹೇಳ್ತೀವಿ. ಈ ಎಸ್ಟಿವೇಷನಲ್ಲಿ ಇಲ್ಲಿ ಕೊಟ್ಟಿರೋದು ಮೇನಾಗಿ 4 ಡಿಫ್ರೆಂಟ್ ಟೈಪ್ಸ್ ಇದೆ. ಯಾವ್ಯಾವುದು? ವೆಲ್ವೆಟ್, ಟ್ವಿಸ್ಟೆಡ್, imbricate and vexillary. Velvet, twisted, imbricate and vexillary or papillonous. First one, velvet. Here sepals or petals in the whorl just touch one another at the margin without overlapping. ಇಲ್ಲೇನಾಗತ್ತಂತೆ ಸೆಪಲ್ಸ್ ಅಥವಾ ಪೆಟಲ್ಸ್ ಒಂದ್ರ ಪಕ್ಕ ಒಂದು ಅರೇಂಜ್ ಆಗುತ್ತಂತೆ, ಜಸ್ಟ್ ಮಾರ್ಜಿನಿಗೆ ಟಚ್ ಆಗುತ್ತೆ, ಬಟ್ ಏನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಲ್ಲ. ಇದನ್ನು ಎಲ್ಲೂ ಅಬ್ಸರ್ವ್ ಮಾಡ್ಬೋದು ಈ ಕ್ಯಾಲೋಟ್ರೋಫಿಸಲ್ಲಿ. ಕ್ಯಾಲೋಟ್ರೋಫಿಸ್ ಅಂದರೆ ಎಕ್ಕೆ, ಇದನ್ನು ನೋಡಿರ್ತೀರ ಅಲ್ವಾ ನೀವು. ಇಲ್ಲಿ ನೋಡಿ ಆ ಪೆಟಲ್ಸ್ ಏನಾಗಿದೆ ಒಂದ್ರ ಪಕ್ಕ ಒಂದು ಅರೇಂಜ್ ಆಗಿದೆ, ಯಾವುದೇ ಏನಿಲ್ಲ ಓವರ್ಲ್ಯಾಪಿಂಗ್ ಇಲ್ಲ. ಸೆಕೆಂಡ್ ಒನ್, ಟ್ವಿಸ್ಟೆಡ್. ಒನ್ ಮಾರ್ಜಿನ್ ಆಫ್ ದಿ ಅಪೆಂಡೇಜ್ ಓವರ್ಲ್ಯಾಪ್ ದಟ್ ಆಫ್ ದಿ ನೆಕ್ಸ್ಟ್ ಒನ್ and so on. For example, this chinaros, lady's finger, cotton, etc. ಇಲ್ಲೇನಾಗುತ್ತಂತೆ ಒಂದು ಸೆಪಲಿನ ಅಥವಾ ಪೆಟಲಿನ ಅಪೆಂಡೇಜಿನ ಮಾರ್ಜಿನ್ ಏನಿದೆ ಅಲ್ವಾ ಮತ್ತೊಂದಕ್ಕೆ ಏನಾಗುತ್ತಂತೆ ಓವರ್ಲ್ಯಾಪ್ ಆಗುತ್ತಂತೆ. ಒಂದ್ರ ಒಳಗೆ ಮತ್ತೊಂದು ಹೊರಗೆ, ಒಂದು ಒಳಗೆ ಮತ್ತೊಂದು ಹೊರಗೆ, ಈ ರೀತಿ ಓವರ್ಲ್ಯಾಪಿಂಗ್ ಪ್ರೆಸೆಂಟ್ ಇರುತ್ತಂತೆ. ಅದನ್ನು ನಾವು ಟ್ವಿಸ್ಟೆಡ್ ಅಂತ ಹೇಳ್ತೀವಿ. ಇಂಬ್ರಿಕೇಟ್. The margin of sepals or petals overlap one another but not in any particular direction. ಇಲ್ಲೇನಾಗತ್ತಂತೆ ಸೆಪಲ್ ಮತ್ತು ಪೆಟಲಿನ ಮಾರ್ಜಿನ್ ಏನು ಓವರ್ಲ್ಯಾಪ್ ಆಗುತ್ತೆ, ಬಟ್ ಏನು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲ. ಟ್ವಿಸ್ಟೆಡಲ್ಲಿ ನೋಡಿ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಇತ್ತು, ಇಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಇರಲ್ಲ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕೇಶಿಯಾ, ಗುಲ್ಮೋಹರ್ ಎಕ್ಸೆಟ್ರಾ. ಇಲ್ಲೇನಂತ ಹೇಳ್ತೀವಿ, ಒಂದು ಕಂಪ್ಲೀಟ್ಲಿ ಹೊರಗಿರುತ್ತೆ, ಮತ್ತೊಂದು ಕಂಪ್ಲೀಟ್ಲಿ ಇನ್ಸೈಡಲ್ಲಿರುತ್ತೆ, ಬಾಕಿ 3 ಟ್ವಿಸ್ಟೆಡ್ ಮ್ಯಾನರಲ್ಲಿ ಪ್ರೆಸೆಂಟ್ ಇರುತ್ತೆ. ಒನ್ ಪೆಟಲ್ ಆರ್ ಸೆಪಲ್ ಇಸ್ ಕಂಪ್ಲೀಟ್ಲಿ ಔಟ್ಸೈಡ್, ಒನ್ ಇಸ್ ಕಂಪ್ಲೀಟ್ಲಿ ಇನ್ಸೈಡ್, ರಿಮೈನಿಂಗ್ 3 ಆರ್ ಇನ್ ಟ್ವಿಸ್ಟೆಡ್ ಮ್ಯಾನರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆಕ್ಸಿಲರಿ ಆರ್ ಪ್ಯಾಪಿಲೋನಸ್ ಕೊರೊಲ್ಲಾ. ಇಲ್ಲೇನಂತೆ ಇನ್ ದಿಸ್ ದೆರ್ ಆರ್ 5 ಪೆಟಲ್ಸ್. The largest or standard petal overlap the 2 lateral petals, that is wing petals, which in turn overlap to keel petals or 2 smallest interior petals. Standard petal overlap to wing petals. 2 wing petals in turn overlap the keel petals. For example, in pea and bean. ಕಾಣಿಸ್ತಿದೆ ಅಲ್ವಾ ನಿಮಗೆ? ಒಂದು ದೊಡ್ಡ ಪೆಟಲ್ ಇರುತ್ತೆ, ಅದನ್ನು ಸ್ಟ್ಯಾಂಡರ್ಡ್ ಪೆಟಲ್ ಅಂತ ಹೇಳ್ತೀವಿ. ಅದಾದ ನಂತರ ವಿಂಗ್ ಪೆಟಲ್ಸ್ ಇರುತ್ತೆ, ಆಮೇಲೆ ಯಾವುದು ಕೀಲ್ ಪೆಟಲ್ಸ್, ಅವು ಏನಾಗುತ್ತೆ ಪಾರ್ಷಿಯಲಿ ಫ್ಯೂಸ್ಡ್ ಆಗಿರುತ್ತೆ. ಈ ರೀತಿ ಎಸ್ಟಿವೇಷನನ್ನು ನಾವು ವ್ಯಾಕ್ಸಿಲರಿ ಅಥವಾ ಪ್ಯಾಪಿಲೋನಸ್ ಎಸ್ಟಿವೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾರ್ಟ್ ಇಸ್ ಆಂಡ್ರೋಶಿಯಮ್. ಆಂಡ್ರೋಶಿಯಮ್ ಕಂಪೋಸ್ಡ್ ಆಫ್ ಸ್ಟೇಮನ್.
Each stamen represents the male reproductive organ. A stamen consists of stalk, that is filament, and anther. Stamen consists of filament and anther. ಸೊ ಏನಂತೆ ಆಂಡ್ರೋಶಿಯಮಿನ ಮೆಂಬರ್ ಯಾವುದಂತೆ ಇಲ್ಲಿ ಸ್ಟೇಮನ್ ಅಂತೆ. ಈ ಸ್ಟೇಮನ್ ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ? ಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸ್ಟೇಮನಲ್ಲಿ ಮೇಯ್ನಾಗಿ ಎರಡು ಪಾರ್ಟ್, ಸ್ಟಾಕ್ ಥರ ಇರೋದು ಫಿಲಮೆಂಟ್, ಮತ್ತೊಂದು ಯಾವುದಂತೆ ಆಂಥರ್. ಇಲ್ಲಿ ನೀವು ಅದರ ಇಮೇಜನ್ನು ಅಬ್ಸರ್ವ್ ಮಾಡ್ಬೋದು. ಈಚ್ ಆಂಥರ್ ಇಸ್ ಯೂಶ್ವಲಿ ಬೈಲೋಬ್ಡ್. ಆಂಥರ್ ಏನಂತೆ, ಎಷ್ಟು ಲೋಬ್ ಇರುತ್ತಂತೆ ಆಂಥರಿಗೆ? 2 ಲೋಬ್ಸ್ ಇರುತ್ತಂತೆ. ಈಚ್ ಲೋಬ್ ಹ್ಯಾಸ್ 2 ಚೇಂಬರ್ಸ್ ಕಾಲ್ಡ್ ಪೋಲನ್ ಸ್ಯಾಕ್. ಈಚ್ ಲೋಬಲ್ಲಿ ಏನಿರುತ್ತಂತೆ? 2 ಚೇಂಬರ್ ಇರುತ್ತಂತೆ. ಅದನ್ನು ನಾವು ಪೋಲನ್ ಸ್ಯಾಕ್ ಅಂತ ಹೇಳ್ತೀವಿ. ಇಲ್ಲಿ ಈ ಇಮೇಜಲ್ಲಿ ನೋಡಿ, ಆಂಥರಿನ ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ ಯಾವ ರೀತಿ ಕಾಣಿಸ್ತಿದೆ ನಿಮಗೆ? ಒಂದು ರೀತಿ ಬಟರ್ಫ್ಲೈಸ್ ಥರ ಸ್ಟ್ರಕ್ಚರ್ ಕಾಣಿಸ್ತಿದೆ ಅಲ್ಲ. ಆ ಪಿಂಕ್ ಕಲರ್ ಥರ ಇರೋದು ನಥಿಂಗ್ ಬಟ್ ಅವು ಏನಂತೆ? ಪೋಲನ್ ಸ್ಯಾಕ್ಸ್ ಅಂತೆ. ಎಷ್ಟಿದೆ ಅದು? 2 ಇದೆ ಒಂದು ಲೋಬಲ್ಲಿ. ದ ಪೋಲನ್ ಸ್ಯಾಕ್ ಕನ್ಸಿಸ್ಟ್ ಪೋಲನ್ ಗ್ರೇನ್ಸ್. ಅಲ್ಲಿ ಪಿಂಕ್ ಕಲರ್ ಸ್ಮಾಲ್ ರೌಂಡ್ ಸ್ಟ್ರಕ್ಚರ್ ಕಾಣಿಸ್ತಿದೆ ಅಲ್ವಾ? ಮತ್ತು ಈ ಸೈಡಲ್ಲೂ ನೋಡ್ಬೋದು ಯೆಲ್ಲೋಯಿಶ್ ಕಲರಲ್ಲಿ, ಅವು ಏನವು? ಪೋಲನ್ ಗ್ರೇನ್ಸ್ ಅಂತೆ. ಅ ಸ್ಟೆರೈಲ್ ಸ್ಟೇಮನ್ ಇಸ್ ಕಾಲ್ಡ್ ಆ ಸ್ಟೆಮಿನೋಡ್. ಸಪೋಸ್ ಸ್ಟೇಮನ್ ಸ್ಟೆರೈಲ್, ಅದರಲ್ಲಿ ಪೋಲನ್ ಗ್ರೇನ್ಸ್ ಇಲ್ಲ ಅಂತಂದರೆ ಅವನ್ನು ನಾವು ಸ್ಟೆಮಿನೋಡ್ ಅಂತ ಹೇಳ್ತೀವಿ. ವಾಟ್ ಇಸ್ ಸ್ಟೆರೈಲ್ ಸ್ಟೇಮನ್ ಇಸ್ ನೋನ್ ಆಸ್ ಸ್ಟೆಮಿನೋಡ್. or what is staminode? It is a sterile stamen. When stamens are attached to petals, they are called as epipetalous. Suppose ಈ ಸ್ಟೇಮನ್ಸ್ ಪೆಟಲ್ಸಿಗೆ ಅಟ್ಯಾಚ್ ಆದರೆ ಅದನ್ನು ಎಪಿಪೆಟಲಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವುದ್ರಲ್ಲಂದರೆ ಈ ಬ್ರಿಂಜಾಲಲ್ಲಿ. ವೆನ್ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ಪೆರಿಯಾಂತ್. ಪೆರಿಯಾಂತ್ ಅಂದರೆ ಗೊತ್ತಲ್ವಾ ಏನು? ಅಲ್ಲಿ ಕ್ಯಾಲಿಕ್ಸ್ ಮತ್ತು ಕೊರೊಲಾನ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಪೆರಿಯಾಂತ್ ಅಂತ ಹೇಳ್ತೀವಿ. ಸಪೋಸ್ ಈ ಪೆರಿಯಾಂತಿಗೇನಾದರೂ ಆ ಸ್ಟೇಮನ್ ಅಟ್ಯಾಚ್ ಆದರೆ ಅದನ್ನು ನಾವು ಎಪಿಫಿಲಸ್ ಅಂತ ಹೇಳ್ತೀವಿ. ಇದು ಯಾವುದ್ರಲ್ಲಿ ಅಂತ ಲಿಲಿಯಲ್ಲಿ ಅಬ್ಸರ್ವ್ ಮಾಡ್ಬೋದು. The stamens are may be free or fused. The stamens are free, then that condition is called as polyandrous. If stamens are fused, they fused in various form. For example, Adelphus condition, in which anthers are free but filaments are fused. Suppose these filaments are fused to form single bundle, then that condition is called as monoadelphus. We can observe it in hibiscus or chinaros. Diadelphous, filaments are fused to form 2 bundles. Polyadelphous, filaments are fused to form more than 2 bundles. For example, in citrus. ಈಗೇನಂತ ಹೇಳ್ತೀವಿ, ಈ ಸ್ಟೇಮನ್ಸ್ ಬೇಕಾದರೆ ಫ್ರೀ ಇರ್ಬೋದಂತೆ, ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲದೆಯ. ಆ ಕಂಡೀಷನಿಗೆ ನಾವು ಪಾಲಿಆಂಡ್ರಸ್ ಅಂತ ಹೇಳ್ತೀವಿ. ಅಥವಾ ವೇರಿಯಸ್ ಫಾರ್ಮಲ್ಲಿ ಫ್ಯೂಸ್ಡ್ ಆಗಿರ್ಬೋದಂತೆ. ಫ್ಯೂಸ್ಡ್ರಲ್ಲಿ ಒಂದು ಕಂಡೀಷನ್ ಎಡೆಲ್ಫಸ್ ಕಂಡೀಷನ್. ಈ ಎಡೆಲ್ಫಸ್ಸಲ್ಲಿ ಅಥವಾ ಎಡೆಲ್ಫಿಯಲ್ಲಿ ಆ್ಯಂಥರ್ಸ್ ಏನಿರುತ್ತಲ್ವ ಅವು ಫ್ರೀ ಅಂತೆ, ಬಟ್ ಫಿಲಮೆಂಟ್ಸ್ ಫ್ಯೂಸ್ ಆಗಿ ಬಂಡಲ್ಸನ್ನು ಫಾರ್ಮೇಷನ್ ಮಾಡುತ್ತಂತೆ. ಒಂದು ಬಂಡಲ್ ಫಾರ್ಮೇಷನ್ ಮಾಡಿದರೆ ಮೊನೋ ಎಡೆಲ್ಫಸ್, 2 ಬಂಡಲ್ಸನ್ನು ಫಾರ್ಮೇಷನ್ ಮಾಡಿದರೆ ಡೈಎಡೆಲ್ಫಸ್, ಮೋರ್ ದೆನ್ 2 ಬಂಡಲ್ಸನ್ನು ಫಾರ್ಮೇಷನ್ ಮಾಡಿದರೆ ಪಾಲಿ ಎಡೆಲ್ಫಸ್ ಕಂಡೀಷನ್ ಅಂತ ಹೇಳ್ತೀವಿ. ಮೊನೋ ಎಡೆಲ್ಫಸ್ಸನ್ನು ಹೈಬಿಸ್ಕಸ್ಸಲ್ಲಿ, ಡೈಎಡೆಲ್ಫಸ್ಸನ್ನು ಪಿಯಲ್ಲಿ, ನೆಕ್ಸ್ಟ್ ಪಾಲಿ ಎಡೆಲ್ಫಸ್ಸನ್ನು ಸಿಟ್ರಸ್ ಫ್ಲವರ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ವರ್ಡ್ ಇಸ್ Gynoecium. Gynoecium or pistil is the female reproductive part of a flower. It is made up of 1 or more carpels. The main parts of carpel are style, stigma and ovary. ಈ ಗೈನೋಶಿಯಮ್ ಅಥವಾ ಪಿಸ್ಟಿಲ್ ಏನಿದೆ ಅಲ್ವಾ, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತೆ. ಇದರ ಇಂಡಿವಿಜುವಲ್ ಯೂನಿಟ್ಸ್ ಯಾವುದಂತೆ? ಕಾರ್ಪೆಲ್ ಅಂತೆ. ಕಾರ್ಪೆಲಲ್ಲಿ ಮೇನಾಗಿ 3 ಪಾರ್ಟ್, ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ. ಸ್ಟಿಗ್ಮಾ ಅನ್ನೋದು it is usually at the tip of the style and it is a receptive surface for pollen grains. Style is a elongated tube that connect ovary to stigma and ovary is a enlarged basal part. Each ovary consists of 1 or more ovules that attach to flat cushion like structure called placenta. ಏನಂತೆ ಸ್ಟಿಗ್ಮಾ ಅನ್ನೋದು ಈ ಸ್ಟೈಲಿನ ಟಿಪ್ಪಲ್ಲಿರುವಂಥ ಸ್ಟ್ರಕ್ಚರ್. ಯಾವುದಕ್ಕೆ ರಿಸೆಪ್ಟಿವ್ ಅಂತೆ? ಪೋಲನ್ನಿನ ಅಟ್ಯಾಚ್ಮೆಂಟಿಗೆ ರೆಸೆಪ್ಟಿಕಲ್ ಆಗಿ ಆ್ಯಕ್ಟ್ ಮಾಡ್ತಿರತ್ತಂತೆ.
ಸ್ಟೈಲ್ ಅನ್ನೋದು ಟ್ಯೂಬ್ ಲೈಕ್ ಅಥವಾ ಸ್ಟಾಕ್ ಲೈಕ್ ಸ್ಟ್ರಕ್ಚರ್, ಅದು ಓವರಿ ಮತ್ತು ಸ್ಟಿಗ್ಮಾನ ಕನೆಕ್ಟ್ ಮಾಡ್ತಿರತ್ತೆ. ಅದೇ ಓವರಿ ಬೇಸಲಿನ ಸೋಲನ್ ಪಾರ್ಟ್ ಅಂತೆ, ಎನ್ಲಾರ್ಜ್ ಸೋಲನ್ ಪಾರ್ಟ್. ಈಚ್ ಓವರಿಯಲ್ಲಿ ಒಂದು ಅಥವಾ ಮೂರು ಓವ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ನಿಮ್ಗೆ ಗೊತ್ತಿದೆ ಅಲ್ವಾ, ಫ್ರೂಟಲ್ಲಿ ಒಂದು ಬೀಜ ಬೇಕಾದ್ರೂ ಇರ್ಬೋದು, ಕೆಲವೊಂದು ಫ್ರೂಟಲ್ಲಿ ಮೆನಿ ಸೀಡ್ಸ್ ಇರುತ್ತೆ. ಸೊ ಓವ್ಯೂಲ್ ಇಸ್ ನಥಿಂಗ್ ಬಟ್ ದಟ್ ಈಸ್ ದಿ ರೂಡಿಮೆಂಟ್ ಆಫ್ ಸೀಡ್ ಅಂತ ಹೇಳ್ತೀವಿ. ಅಟ್ಯಾಚ್ ಟು ದಿಸ್ ಓವ್ಯೂಲ್ಸ್ ಆರ್ ಅಟ್ಯಾಚ್ ಟು ಫ್ಲಾಟ್ ಕುಷನ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಪ್ಲಾಸೆಂಟಾ. ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತಂತೆ? ಪ್ಲಾಸೆಂಟಾಗಿ ಅಟ್ಯಾಚ್ ಆಗಿರುತ್ತಂತೆ. ನೆಕ್ಸ್ಟ್, ಪಾಲಿಕಾರ್ಪೆಲರಿ ಪಿಸ್ಟಿಲ್. ಪಿಸ್ಟಿಲ್ ಮೇ ಕನ್ಸಿಸ್ಟ್ ಆಫ್ ಮೆನಿ ಕಾರ್ಪೆಲ್ಸ್. ಪಿಸ್ಟಿಲಲ್ಲಿ ಒಂದು ಸಿಂಗಲ್ ಕಾರ್ಪೆಲ್ ಇದ್ದರೆ ನಾವು ಅದನ್ನು ಮೋನೋಕಾರ್ಪೆಲರಿ ಕಂಡೀಷನ್ ಅಂತ ಹೇಳ್ತೀವಿ. ಮೆನಿ ಕಾರ್ಪೆಲ್ಸ್ ಇದ್ದರೆ ಅಂದರೆ ಮೋರ್ ದೆನ್ 2 ಕಾರ್ಪೆಲ್ಸ್ ಇದ್ದರೆ, ಅಂದರೆ 2 ಆರ್ ಮೋರ್ ದೆನ್ 2 ಇದ್ದರೆ ಅದನ್ನು ಪಾಲಿಕಾರ್ಪೆಲರಿ ಪಿಸ್ಟಿಲ್ ಅಂತ ಹೇಳ್ತೀವಿ. 2 ಇದ್ದರೆ ಬೈಕಾರ್ಪೆಲರಿ, 3 ಇದ್ದರೆ ಟ್ರೈಕಾರ್ಪೆಲರಿ, ಟೆಟ್ರಾ ಇದ್ದರೆ 4 ಕಾರ್ಪೆಲರಿ, 5 ಇದ್ದರೆ ಪೆಂಟಾಕಾರ್ಪೆಲರಿ, ಆ ರೀತಿ. ಸೊ ಇಲ್ಲಿ ಎರಡು ಕಂಡೀಷನ್, ಎಪೋಕಾರ್ಪಸ್ ಮತ್ತು ಸಿನ್ಕಾರ್ಪಸ್. ಸಪೋಸ್ ಕಾರ್ಪೆಲ್ಸ್ ಏನಾದರೂ ಫ್ರೀ ಇದ್ದರೆ ಆ ಕಂಡೀಷನಿಗೆ ನಾವು ಎಪೋಕಾರ್ಪಸ್, ಕಾರ್ಪೆಲ್ಸ್ ಏನಾದರೂ ಫ್ಯೂಸ್ ಆಗಿದ್ದರೆ ಅದನ್ನು ಸಿನ್ಕಾರ್ಪಸ್. ವಾಟ್ ಇಸ್ ಎಪೋಕಾರ್ಪಸ್ ಕಂಡೀಷನ್? ಕಾರ್ಪೆಲ್ಸ್ ಆರ್ ಫ್ರೀ. ವಾಟ್ ಇಸ್ ಸಿನ್ಕಾರ್ಪಸ್ ಕಂಡೀಷನ್? ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್. ಎಪೋಕಾರ್ಪಸ್ observed in lotus, rose, etc. Syncarpus is observed in mustard, tomato, etc. Next, coming to placentation. Placentation is nothing but arrangement of ovules within the ovary. Arrangement of ovules within the ovary is called as placentation. There are many placentation. Here they are given marginal, axial, parietal, free central and basal. ಏನಂತೆ, ಈ ಓವ್ಯೂಲ್ಸ್ ಓವರಿಯಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಆಗುತ್ತಲ್ವ ಅದನ್ನು ನಾವು ಪ್ಲಾಸೆಂಟೇಷನ್. ಯಾವ್ಯಾವ ಟೈಪ್ ಅಂತೆ? ಮಾರ್ಜಿನಲ್, ಎಕ್ಸೈಲ್, ಪೆರೈಟಲ್, ಫ್ರೀ ಸೆಂಟ್ರಲ್ ಮತ್ತು ಬೇಸಲ್. ಫಸ್ಟ್ ಆಫ್ ಆಲ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಹಿಯರ್ ಪ್ಲಾಸೆಂಟಾ ಫಾರ್ಮ್ಸ್ ರಿಡ್ಜ್ ಅಲಾಂಗ್ ದಿ ವೆಂಟ್ರಲ್ ಸ್ಟ್ರಕ್ಚರ್ ಆಫ್ ದಿ ಓವರಿ ಆ್ಯಂಡ್ ಓವ್ಯೂಲ್ಸ್ ಆರ್ ಅಟ್ಯಾಚ್ ಟು ದಿಸ್ ರಿಡ್ಜ್ ಫಾರ್ಮಿಂಗ್ 2 rows. ಇಲ್ಲಿ ಕಾಣಿಸ್ತಿದೆನಾ ನಿಮಗೆ? ಪ್ಲಾಸೆಂಟಾ ಏನಾಗುತ್ತಂತೆ, ಎಲ್ಲಿರುತ್ತಂತೆ? ರಿಡ್ಜ್ ಅಲಾಂಗ್ ದಿ ವೆಂಟ್ರಲ್ ಸರ್ಫೇಸ್ ಆಫ್ ದಿ ಓವರಿ. ಅದಕ್ಕೆ ಯಾವುದು ಓವ್ಯೂಲ್ಸ್ ಅಟ್ಯಾಚ್ ಆಗುತ್ತಂತೆ 2 row ಅಲ್ಲಿ. ಎಕ್ಸಾಂಪಲ್ ಪಿ ಕಾಣಿಸ್ತಿದೆನಾ ನಿಮಗೆ? ಇದು ಮಾರ್ಜಿನಲ್ ಪ್ಲಾಸೆಂಟೇಷನ್. ನೆಕ್ಸ್ಟ್ ಇಸ್ ಎಕ್ಸೈಲ್ ಪ್ಲಾಸೆಂಟೇಷನ್. ಹಿಯರ್ ಪ್ಲಾಸೆಂಟಾ ಇಸ್ ಎಕ್ಸೈಲ್ ಟು ವಿಚ್ ovules are attached in a multilocular ovary. Example, China rose, that is hibiscus, tomato, lemon, etc. Locule is nothing but it is a cavity enclosed by the ovary. Suppose ovary consists of single cavity or single locule, that condition is called as unilocular. Ovary consists of 2 or more than 2 locules, then that condition is called as multilocular. So here in a multilocular ovary, in this image you can observe 3 locules. First and last image you can clearly observe 3 locules. So in a axial region the placenta forms to which ovules are attached in a multilocular ovary. ಏನಂತೆ ಈಗ ಎಕ್ಸೈಲ್ ಅಂತಂದರೆ ಪ್ಲಾಸೆಂಟಾ ಎಲ್ಲಿರುತ್ತಂತೆ? ಎಕ್ಸಿಲರಿ ರೀಜನಲ್ಲಿ ಇರುತ್ತಂತೆ. ಅದಕ್ಕೆ ಓವ್ಯೂಲ್ಸ್ ಅಟ್ಯಾಚ್ ಆಗುತ್ತೆ ಮಲ್ಟಿಲೋಕ್ಯುಲರ್ ಓವರಿಯಲ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ parietal placentation. Ovule develops on the inner wall of the ovary or peripheral part of the ovary. Ovary is one chamber but it becomes 2 chamber due to formation of false septa. For example, mustard, argemone, etc. ಇಲ್ಲಿ ಏನಾಗುತ್ತಂತೆ, ಈ ಪೆರೈಟಲ್ ಪ್ಲಾಸೆಂಟೇಷನಲ್ಲಿ ಓವ್ಯೂಲ್ಸ್ ಏನಿದೆ ಅಲ್ವಾ, ಇನ್ನರ್ ವಾಲನ್ನ ಓವರಿಯ ಇನ್ನರ್ ವಾಲಿಗೆ ಅಥವಾ ಫೆರಿಫೆರಲ್ ಪಾರ್ಟಿಂದ ಅರೈಸ್ ಆಗುತ್ತಂತೆ, ಡೆವಲಪ್ ಆಗುತ್ತಂತೆ. ಓವರಿ ಯೂಶ್ವಲಿ 1 ಚೇಂಬರ್, ಬಟ್ ಆ ಫಾಲ್ಸ್ ಸೆಪ್ಟಾ ಫಾರ್ಮೇಷನ್ ಆಗೋದಕ್ಕೋಸ್ಕರ 2 ಚೇಂಬರ್ ಥರ ಅನಿಸುತ್ತಂತೆ. ಯಾವುದ್ರಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಪೆರೈಟಲನ್ನು? ಮಸ್ಟರ್, ಅರ್ಜುಮೋನಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಫ್ರೀ ಸೆಂಟ್ರಲ್. ಹಿಯರ್ ಓವ್ಯೂಲ್ಸ್ ಆರ್ born on central axis and septa are absent. ಇಲ್ಲಿ ಓವ್ಯೂಲ್ಸ್ ಡೈರೆಕ್ಟ್ಲಿ ಸೆಂಟ್ರಲ್ ಆಕ್ಸಿಸಲ್ಲಿ ಫಾರ್ಮೇಷನ್ ಆಗುತ್ತಂತೆ, ಯಾವುದೇ ಕ್ರಾಸ್ ವಾಲ್ ಅಥವಾ ಸೆಪ್ಟಾ ಇರಲ್ಲ ಅಂತೆ.
Example dianthus, primrose, etc. Final basal placentation. Here placenta develops at the base of the ovary and single ovule is attached to it. Placenta develops at the base of the ovary. Ovariಯ ಬೇಸಲ್ಲಿ ಪ್ಲಾಸೆಂಟಾ ಡೆವಲಪ್ ಆಗುತ್ತಂತೆ, ಅದಕ್ಕೆ ಸಿಂಗಲ್ ಓವ್ಯೂಲ್ ಅಟ್ಯಾಚ್ ಆಗುತ್ತಂತೆ. ಎಕ್ಸಾಂಪಲ್ ಸನ್ಫ್ಲವರ್, ಮ್ಯಾರಿಗೋಲ್ಡ್ ಎಕ್ಸೆಟ್ರಾ. Next, after fertilization, the ovule is developed into seed and ovary is matured into fruit. So, in this video, we have studied about what is flower. Flower is a modified shoot. Why it is a modified shoot? Then what is inflorescence? Which are the different types of inflorescence and on which basis they are classified? Later we discussed about the different terminologies like pedicel, thalamus, bisexual, unisexual flowers. Then classification of flowers based on the symmetry. That is nothing but actinomorphic, zygomorphic, asymmetrical flower. After that, based on the number of appendages like trimerous, tetramerous and pentamerous flower. After that, position of ovary with other whorls in which hypogynous, perigynous and epigynous. Later, we have discussed about the part of flowers, calyx, corolla, androecium and gynoecium, along with that estivation and placentation. So this completes the flower and inflorescence. Thank you for your attention.